ಯೋಂತಃ ಪ್ರವಿಶ್ಯ ಮಮ ವಾಚಮಿಮಾಂ ಪ್ರಸುಪ್ತಾಂ ಸಂಜೀವಯತ್ಯಖಿಲಶಕ್ತಿಧರಸ್ವಧಾಮ್ನಾ ಅನ್ಯಾಂಶ್ಚ ಹಸ್ತಚರಣಶ್ರವಣತ್ವಗಾದೀನ್ ಪ್ರಾಣಾನ್ನಮೋ ಭಗವತೆ ಪುರುಷಾಯ ತುಭ್ಯಂ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ದುರ್ವಾದಿಧ್ವಾಂತರವಯೇ ವೈಷ್ಣವೇಂದೀವರೇಂದವೇ ಶ್ರೀ ರಾಘವೇಂದ್ರ ಗುರವೇ ನಮೋ ಅತ್ಯಂತ ದಯಾಲವೇ. ಕೃಷ್ಣಾವಧೂತರು ರಚನೆ ಮಾಡಿದ ರಾಯರ ಸಹಸ್ರನಾಮ ಚಿಂತನೆಗಳಲ್ಲಿ ಇವತ್ತಿನ ದಿನ ರಾಯರ ಇನ್ನೊಂದು ಗುಣಚಿಂತನೆಯನ್ನ ನಮಗೆ ಕೃಷ್ಣಾವಧೂತರು ಮಾಡಿಸ್ತಾ ಇದ್ದಾರೆ. ಓಂ ಪಾಟೀರ ಪಾದುಕಾಯ ನಮಃ. ರಾಯರು ಪಾದುಕೆಯನ್ನ ಹಾಕಿಕೊಂಡಿದ್ದಾರಂತೆ. ಎಂಥ ಪಾದುಕೆ ಅಂತ ಹೇಳಿದ್ರೆ ಶ್ರೀಗಂಧದ ಸುವಾಸನೆ ಉಳ್ಳಂತಹ ಪಾದುಕೆಗಳನ್ನ ಇವತ್ತಿನ ದಿನ ರಾಘವೇಂದ್ರ ತೀರ್ಥರು ಧರಿಸಿದ್ದಾರೆ. ವಸ್ತುತಃ ರಾಯರು ಅತ್ಯಂತ ವಿರಕ್ತರು. ಇದೇ ಬೇಕು ಅದೇ ಬೇಕು ಅಂತ ಜಾಯಮಾನ ಅಲ್ಲ ರಾಯರದ್ದು. ಸರ್ವಸ್ವವನ್ನೂ ಕೂಡ ಈ ಪರಮಾತ್ಮನಲ್ಲಿ ಇಟ್ಟು ಗೃಹಸ್ಥರಾಗಿದ್ದಾಗಲೇ ಒಂದು ಅರ್ಥದಲ್ಲಿ ಸನ್ಯಾಸ ಜೀವನವನ್ನು ನಡೆಸಿದ ವೆಂಕಟನಾಥರು ಸನ್ಯಾಸಿಗಳಾದಾಗ ಐಷಾರಾಮಿ ಜೀವನವನ್ನು ಸುಖದ ಸುಪ್ಪತ್ತಿಗೆಯನ್ನು ಬಯಸ್ತಾರೆ ಅಂತ ಹೇಗ್ತಾನೆ ಹೇಳಲಿಕ್ಕೆ ಸಾಧ್ಯ. ಹಾಗಾಗಿ ರಾಯರ ಅಗಾಧವಾದ ಅಪ್ರತಿಮವಾದ ಅಲೌಕಿಕವಾದ ಶಕ್ತಿ ಪಾಂಡಿತ್ಯ ಒಂದು ಜ್ಞಾನದ ಸಂಪತ್ತನ್ನು ಕಂಡು ಅನೇಕ ದೊಡ್ಡ ದೊಡ್ಡ ವ್ಯಕ್ತಿಗಳೆಲ್ಲರೂ ಕೂಡ ರಾಯರ ಅನುಗ್ರಹವನ್ನು ಅವರ ಪ್ರೀತಿಯನ್ನು ಸಂಪಾದನೆ ಮಾಡಿಕೊಳ್ಳೋದಕ್ಕೋಸ್ಕರ ಅವರ ಹತ್ತಿರ ಬಂದು ಅನೇಕ ರೀತಿಯ ಸೇವೆಯನ್ನು ಮಾಡ್ತಾ ಇದ್ರು. ಅಂಥ ಸಂದರ್ಭದಲ್ಲಿ ಭಕ್ತರು ಕೊಟ್ಟಂತಹ ಪಾದುಕೆಗಳನ್ನು ಧರಿಸದೇ ಇರಲಿಕ್ಕೆ ಸಾಧ್ಯನಾ? ಹಾಗಾಗಿ ಭಕ್ತರು ಕೊಟ್ಟ ಪಾದುಕೆಗಳನ್ನು ಧರಿಸೋದರ ಮೂಲಕ ಆ ಭಕ್ತರಿಗೆ ಒಂದು ವಿಶೇಷವಾಗಿ ಅನುಗ್ರಹವನ್ನು ಮಾಡೋದಕ್ಕೋಸ್ಕರ ರಾಘವೇಂದ್ರ ತೀರ್ಥರು ಇವತ್ತಿನ ದಿನ ಅಂತಹ ಗಂಧದ ಪಾದುಕೆಗಳನ್ನು ಧರಿಸಿದ್ದಾರೆ. ಅಂತಹ ಗಂಧದ ಪಾದುಕೆಗಳನ್ನು ಧರಿಸಿ ಅನೇಕ ಕಡೆ ಸಂಚಾರವನ್ನು ಮಾಡಿ ಅನುಗ್ರಹಾಗೀವ ಚರಂತಿ ನೂನಂ. ಮಹಾತ್ಮರ ದೊಡ್ಡ ದೊಡ್ಡ ತಪಸ್ವಿಗಳ ಸಂಚಾರ ಭೂಮಿಯಲ್ಲಿ ಇವತ್ತಿನ ದಿನ ಆಗ್ತಾ ಇದೆ ಅಂತ ಹೇಳಿದ್ರೆ ಜಗತ್ತಿಗೆ ಅನುಗ್ರಹವನ್ನು ಮಾಡೋದಕ್ಕೋಸ್ಕರ ಮಾತ್ರ ಹೊರತು ಅದರ ವೈಯಕ್ತಿಕ ಲಾಭ ಅವರಿಗೇನೂ ಕೂಡ ಇರೋದಿಲ್ಲ. ಈ ಒಂದು ರಹಸ್ಯವನ್ನು ಈ ಒಂದು ಎಚ್ಚರದಲ್ಲಿ ನಾವು ಜೀವನದಲ್ಲಿ ಇರಬೇಕು ಅನ್ನೋದನ್ನು ಕೂಡ ನಾವು ಗಮನಿಸಬೇಕಾಗಿದೆ. ಇಂತಹ ರಾಯರಿಗೆ ನಾನು ನಮಸ್ಕಾರವನ್ನು ಸಲ್ಲಿಸ್ತಾ ಇದ್ದೇನೆ ಅಂತ ಕೃಷ್ಣಾವಧೂತರು ಸ್ತೋತ್ರವನ್ನು ಮಾಡ್ತಾ ಇದ್ದಾರೆ. ಮುಂದೆ ಇನ್ನೊಂದು ರಾಯರ ಸ್ತೋತ್ರವನ್ನು ಮಾಡತಕ್ಕಂತಹ ಒಂದು ನಾಮ ಓಂ ಪಾರ್ಶ್ವವರ್ತಿನೇ ನಮಃ ಓಂ ಅಂತ ಸ್ತೋತ್ರವನ್ನು ಮಾಡ್ತಾ ಇದ್ದಾರೆ. ರಾಯರು ಯಾವತ್ತೂ ಕೂಡ ಭಕ್ತರ ಸಮೀಪದಲ್ಲಿಯೇ ಇದ್ದು ಅವರಿಗೆ ಅನುಗ್ರಹವನ್ನು ಮಾಡತಕ್ಕಂಥವ್ರು. ನಮ್ಮ ಜೀವನ ಹೆಂಗಾಗಿದೆ ಅಂತ ಹೇಳಿದ್ರೆ ಯಾರ ಸಮೀಪದಲ್ಲಿ ಇರ್ತಾರೋ ಅವರನ್ನು ಯಾವತ್ತೂ ಕೂಡ ನಾವು ನೆನೆಸಿಕೊಳ್ಳಲಿಕ್ಕೆ ಹೋಗೋದೇ ಇಲ್ಲ. ಇವತ್ತಿನ ದಿನ ಪ್ರತಿಯೊಬ್ಬರಿಗೂ ಕೂಡ ಕಣ್ಣಿನ ರೆಪ್ಪೆ ಇದೆ. ಸದಾ ಕಾಲ ನಮ್ಮ ಕಣ್ಣನ್ನು ರಕ್ಷಣೆ ಮಾಡ್ತಾ ಇರುತ್ತೆ. ಏನಾದರೂ ಧೂಳು ಬಂತು ಅಂತ ಹೇಳಿದ್ರೆ ಕಣ್ಣಿಗೆ ಕಷ್ಟ ಆಗಬಾರದು ಎನ್ನುವ ನಿಟ್ಟಿನಲ್ಲಿ ತಕ್ಷಣಕ್ಕೆ ಕಣ್ಣನ್ನು ಮುಚ್ಚಿಸತ್ತೆ. ಹೀಗೆ ಪ್ರತಿ ಕ್ಷಣ ಅದು ನಮಗೆ ಸಹಾಯವನ್ನ ಉಪಕಾರವನ್ನ ಮಾಡ್ತಾ ಇದ್ದರೂ ಕೂಡ ಇವತ್ತಿನ ದಿನ ನಾವು ಅದನ್ನು ನೆನೆಸಿಕೊಳ್ತಾ ಇಲ್ಲ. ಹಾಗೆ ಕೆಲವೊಂದು ಬಾರಿ ಅತಿ ಪರಿಚಯಾತ್ ಅವಜ್ಞಃ ಎನ್ನುವ ಮಾತಿನಂತೆ ಸದಾ ಕಾಲ ನಮ್ಮ ಸಮೀಪದಲ್ಲೇ ಇದ್ದರೂ ಕೂಡ ಅವರ ವ್ಯಕ್ತಿತ್ವದ ಪರಿಚಯ ನಮಗೆ ಆಗದೇ ಹೋಗ್ತಕ್ಕಂಥ ಅನೇಕ ಸಂದರ್ಭಗಳಿದೆ. ಅಂದ ಮಾತ್ರಕ್ಕೆ ನಮಗೆ ಅವರ ವ್ಯಕ್ತಿತ್ವ ಪರಿಚಯ ಆಗಿಲ್ಲ ಅಂದ ಮಾತ್ರಕ್ಕೆ ಅವರೇನೂ ಕೂಡ ನಮ್ಮನ್ನು ಬಿಟ್ಟು ಹೋಗೋದಿಲ್ಲ. ಇಂದಲ್ಲ ನಾಳೆ ನನ್ನ ವ್ಯಕ್ತಿತ್ವ ಅಥವಾ ನನ್ನ ಅಂತರ್ಯಾಮಿಯಾದ ಮುಖ್ಯ ಪ್ರಾಣ ಅವನ ಅಂತರ್ಯಾಮಿಯಾದ ಭಗವಂತನ ಒಂದು ವಿಶಿಷ್ಟವಾದ ವ್ಯಕ್ತಿತ್ವ ಗೊತ್ತಾಗಿಯೇ ಆಗತ್ತೆ ಅನ್ನೋ ಕಾರಣದಿಂದ ಸದಾ ಕಾಲ ತಾವು ಉದ್ಧರಿಸುವ ತಮ್ಮನ್ನ ತಮ್ಮ ಹತ್ತಿರ ಬಂದು ಪ್ರಾರ್ಥನೆಯನ್ನು ಸಲ್ಲಿಸಿ ಅನೇಕ ರೀತಿಯ ಸೇವೆಯನ್ನು ಮಾಡತಕ್ಕಂತಹ ಯಾವ ಭಕ್ತರು ಅಂತ ಇದ್ದಾರೋ ಇಂತಹ ಭಕ್ತರಿಗೆ ಅನುಗ್ರಹವನ್ನ ಮಾಡೋದಕ್ಕೋಸ್ಕರವೇ ಅವರ ಸಮೀಪದಲ್ಲಿಯೇ ರಾಘವೇಂದ್ರ ತೀರ್ಥರು ಸದಾ ಕಾಲ ಇರ್ತಾರೆ.
ಗುರುಗಳನ್ನು ಅನೇಕ ರೀತಿಯಾಗಿ ಇವತ್ತಿನ ದಿನ ನೋಡ್ತೇವೆ. ಎಲ್ಲಿ ಈ ವ್ಯಕ್ತಿಯನ್ನ ಮಾತನಾಡಿಸಿದರೆ ಅಥವಾ ಆ ವ್ಯಕ್ತಿ ನಮ್ಮ ಸಂಪರ್ಕಕ್ಕೆ ಬಂದರೆ ನಮಗೇನಾದರೂ ಕೆಡಕಾದೀತೋ ಅಥವಾ ನನ್ನ ಪ್ರಯೋಜನವನ್ನು ಅವನೇನಾದರೂ ಕೂಡ ಪಡೆದುಕೊಂಡಾನು ಅನ್ನುವ ಒಂದು ಸ್ವಾರ್ಥ ಚಿಂತನೆಯಲ್ಲಿ ಇವತ್ತಿನ ದಿನ ಅನೇಕ ಗುರುಗಳನ್ನು ನಾವು ನೋಡ್ತೇವೆ. ಯಾವ ಸ್ವಾರ್ಥ ಚಿಂತನೆಯೂ ಇಲ್ಲದೆ ನಾನು ಹಿರಿಯ ಅರ್ಥಾತ್ ನಾನೊಬ್ಬ ಉತ್ತಮ, ಇನ್ನೊಬ್ಬರು ನಿಕೃಷ್ಟ ಅಥವಾ ಅಧಮರು ಅನ್ನುವ ಭಾವನೆಗಳನ್ನು ಇಟ್ಟುಕೊಳ್ಳದೆ ಎಲ್ಲರೂ ಕೂಡ ತಮ್ಮ ತಮ್ಮ ಜೀವನದಲ್ಲಿ ತಮ್ಮ ತಮ್ಮ ಯೋಗ್ಯತಾನುಸಾರವಾಗಿ ಭಗವಂತನ ಸೇವೆಯನ್ನ ಮಾಡಲಿಕ್ಕೆ ಬಂದಂಥ ಪುರುಷರು ಅನ್ನುವ ಜ್ಞಾನ ಅನುಸಂಧಾನ ನಾವು ಇಟ್ಟುಕೊಳ್ಳಬೇಕು. ರಾಯರು ಇವತ್ತಿನ ದಿನ ಇಷ್ಟೆಲ್ಲ ಪ್ರಸಿದ್ಧಿಯನ್ನ ಪಡೆದುಕೊಂಡಿದ್ದಾರೆ. ಜಗತ್ತಿನಾದ್ಯಂತ ಯಾವ ದೇಶದಲ್ಲಿಯೂ ಕೂಡ ರಾಯರು ಗೊತ್ತಿಲ್ಲದೆ ಇರತಕ್ಕಂತಹ ಒಂದೇ ಒಂದು ನಗರ ಇಲ್ಲ, ರಾಜ್ಯ ಇಲ್ಲ, ದೇಶ ಇಲ್ಲ. ಇಡೀ ಪ್ರಪಂಚದಾದ್ಯಂತ ಇವತ್ತಿನ ದಿನ ರಾಘವೇಂದ್ರ ತೀರ್ಥರು ಸನ್ನಿಹಿತರಾಗಿದ್ದಾರೆ. ಎಲ್ಲಾ ಕಡೆ ಸನ್ನಿಹಿತರಾಗಬೇಕು ಅಂತ ಹೇಳಿದ್ರೆ ರಾಯರ್ ಅಲ್ಲಿ ಇರಲೇಬೇಕಲ್ವಾ? ಹಾಗಾಗಿ ದೇವರ ಸೇವೆಯನ್ನ ಮಾಡತಕ್ಕಂತಹ, ಮಧ್ವಾಚಾರ್ಯರ ಸೇವೆಯನ್ನ ಮಾಡತಕ್ಕಂತಹ ಅಥವಾ ಪರಮಾತ್ಮನನ್ನ ಭಕ್ತಿಯಿಂದ ಉಪಾಸನೆ ಮಾಡತಕ್ಕಂತಹ, ಸೇವೆಯನ್ನ ಮಾಡತಕ್ಕಂತಹ ಪ್ರತಿಯೊಬ್ಬ ಭಕ್ತರಿಗೂ ಕೂಡ ವಿಶೇಷವಾಗಿ ಅನುಗ್ರಹವನ್ನು ಮಾಡುತ್ತಾ ಇದ್ದಾರೆ ರಾಯರು. ಆ ಭಕ್ತರ ಸನಿಹದಲ್ಲಿ ಇದ್ದು ಇಂತಹ ರಾಯರು ನಮ್ಮ ಜೀವನದಲ್ಲಿ ನಮ್ಮ ಸಮೀಪಕ್ಕೂ ಕೂಡ ಬಂದು ನಮಗೂ ಅನುಗ್ರಹವನ್ನು ಮಾಡಲಿ ಅನ್ನುವಂತಹ ಒಂದು ವಿಶಿಷ್ಟವಾದ ಪ್ರಾರ್ಥನೆ ಓಂ ಪಾರ್ಶ್ವವರ್ತಿನೇ ನಮಃ ಎನ್ನುವ ನಾಮಚಿಂತನೆಯಲ್ಲಿ ಇವತ್ತಿನ ದಿನ ನಾವು ಕಾಣಬಹುದಾಗಿದೆ.